ನಮಸ್ಕಾರ ಗೆಳೆಯರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕನ್ನಡ ಸೇನೆ ಕರ್ನಾಟಕ ಕೂಡ್ಲಿಗಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಕೆ. ಮಾರಪ್ಪ ಆಯ್ಕೆ. ಕನ್ನಡ ಸೇನೆ ಕರ್ನಾಟಕ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬಶೀರ್ ಅಹ್ಮದ್ ಅವರು ಕನ್ನಡ ಸೇನೆ ಕರ್ನಾಟಕ ಸಂಘದ ಕೂಡ್ಲಿಗಿ ತಾಲೂಕು ಅಧ್ಯಕ್ಷರನ್ನಾಗಿ ನಿವೃತ್ತ ಶಿಕ್ಷಕ ಕೆ. ಮಾರಪ್ಪ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದರು. ಮಾರಪ್ಪ ಅವರ ತೋಟದ ಮನೆಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಪದಾಧಿಕಾರಿಗಳನ್ನು ಘೋಷಣೆ ಮಾಡಿದರು. ತಾಜ್ ಹೋಟೆಲ್ನ ಇಸ್ಮಾಯಿಲ್ ಅವರು ಗೌರವಾಧ್ಯಕ್ಷರಾಗಿರುತ್ತಾರೆ. ಬಳಿಗಾರ ಹನುಮಂತಪ್ಪ ಅವರು ತಾಲೂಕು ಕಾರ್ಯಾಧ್ಯಕ್ಷರಾಗಿಯೂ ನೇಮಕವಾಗಿರುತ್ತಾರೆ. ಎಂ. ಮಹಾಂತೇಶ್ ಗ್ರಾಮ ಘಟಕದ ಅಧ್ಯಕ್ಷರಾದರೆ ಉಪಾಧ್ಯಕ್ಷರಾಗಿ ಯರಮನಹಳ್ಳಿ ಉಮೇಶ್ ಅವರನ್ನು ಆರಿಸಲಾಗಿದೆ. ಚೌಡಾಪುರದ ಮಲ್ಲಿಕಾರ್ಜುನ ಸಂಚಾಲಕರಾಗಿದ್ದಾರೆ. ಅದರಂತೆ ಗಾಳೆಪ್ಪ, ಜಿನಾಗೇಂದ್ರ, ರಾಜು ನಿಂಬಳಗೇರಿ, ಹೊನ್ನೂರವಲಿ, ಎಸ್ಕೆ ಯರ್ರಿಸ್ವಾಮಿಯವರನ್ನು ವಿವಿಧ ಸ್ಥಾನಗಳಿಗೆ ಪದಾಧಿಕಾರಿಗಳಾಗಿರುತ್ತಾರೆ. ವರದಿ ಜೆ. ಸೊಲ್ಲೇಶ್, ಕೂಡ್ಲಿಗಿ. ಯಾವುದೇ ರಾಜಕಾರಣಿಗಳಿಗಾಗಿರ್ಬೋದು, ಎಲ್ಲರಿಗೆ ಒಂದು ತಕ್ಕ ಪಾಠ ಕಲಿಸ್ತಕ್ಕಂಥ ಒಂದು ಕನ್ನಡ ಸೇನಾ ಕಾರ್ಯಕ್ರಮ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಒಂದು ಹಳ್ಳಿಯಿಂದಾಗಿರ್ಬೋದು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಾಗಿರ್ಬೋದು, ಹೋಬಳಿ ಮಟ್ಟದಲ್ಲಾಗಿರ್ಬೋದು, ಎಲ್ಲ ಒಂದು ಅಲ್ಲಿ ಪದಾಧಿಕಾರಿಗಳ ಆಯ್ಕೆ ಆಗಿರ್ಬೋದು, ಅಧ್ಯಕ್ಷರ ಆಯ್ಕೆ ಆಗಿರ್ಬೋದು, ಈ ರೀತಿ ಆದಾಗ ನಾವು ಅವ್ರಿಗೆ ಸಹಕಾರ ಮಾಡಬೇಕು. ಸಹಕಾರ, ಪ್ರೀತಿ, ವಿಶ್ವಾಸ ಅವರಿಗೆ ನಾವು ಕೊಟ್ಟರೆ ಅಂದರೆ ನಮಗೆ ಯಾರಿಗೆ ಒಂದು ಸಮಸ್ಯೆ ಆದರೆ ಈಗ ನಾವು ಅದನ್ನ ಸಾಕಷ್ಟು ಅನುಭವಿಸ್ಬಿಟ್ಟಿವಿ. ಆದರೆ ಕೆಲವು ಈಗ ಅವ್ರು ಒಂದೇ ನಿಭಾಯಿಸ್ತಾ ಇದ್ದಾರೆ, ಸಾರ್ ನಿಭಾಯಿಸಿದ್ದಾರೆ, ಅದೆಲ್ಲರಿಗೂ ಗೊತ್ತೈತಿ. ಇಲ್ಲಿದ್ರೆ ಕೂಡ ಕೇಳ್ರಿ, ಶಾಸಕರಿಂದ ಆಗದೆ ಇರೋ ಕೆಲಸನ, ಸಚಿವರಿಂದ ಆಗದೆ ಇರೋ ಕೆಲಸನ, ಮುಖ್ಯಮಂತ್ರಿಗಳಿಂದ ಆಗದೆ ಇರೋ ಕೆಲಸನ, ಕೆಲವೊಂದು ಕೆಲಸಗಳು ಅವ್ರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅವ್ರಿಗೆ ಆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಒಂದು ಸಭೆಯಲ್ಲಿ ಇರ್ತಕ್ಕಂತಹ ಎಲ್ಲ ಮುಖಂಡರಿಗೆ ಮೊದಲನೇದ ಈ ಬೆಳಗಿನ ಜಾವದ ವಂದನೆಗಳು. ಏನಪ್ಪಾ ಅಂತಂದು ಹೇಳಿದ್ರೆ, ಇವತ್ತು ಸಂಘ ಯಾಕೆ ಸಂಘಟನೆ ಆಗಬೇಕು ನಾವು ಅಂದರೆ, ನಮ್ಮ ಊರುಗಳಲ್ಲಿ ಇವತ್ತೇನಪ್ಪ ಅಂತಂದು ಹೇಳಿದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಒಬ್ಬ ಗ್ರಾಮ ಪಂಚಾಯತಿಗೆ ಇರುತ್ತೆ. ಆ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಿರ್ತಾರೆ, ಸದಸ್ಯರಿರ್ತಾರೆ, ಎಲ್ಲ ಇರ್ತಾರೆ. ಆದರೂ ಕೂಡ ಏನಪ್ಪ ಅಂತಂದು ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಮ್ಮಲ್ಲಿ ಆಗಲಿಲ್ಲ. ನಾವು ಹೋಗ್ತೀವಿ, ಎಷ್ಟೋ ಸಲ ನಾವು ಪಿ ಡಿ ಅವರನ್ನು ಮೀಟ್ ಮಾಡ್ತೀವಿ, ಆ ಪಿ ಡಿ ಅವರನ್ನ ಕೇಳ್ತೀವಿ, ಆದರೆ ಅವ್ರೇನೋ ನಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡೋದಿಲ್ಲ. ಆ ಮಾಡದಿರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದು ಹೇಳಿದ್ರೆ, ನಾವು ಬಂದು ಏನು ಮಾಡ್ತೀವಿ, ನಮ್ಮ ಸಂಘ ಇದೆ, ನಮ್ಮ ಸಂಘಕ್ಕೆ ಬಂದು ಏನಪ್ಪ ಅಂತಂದು ಹೇಳಿದ್ರೆ, ಸರ್ ನನಗೆ ಈ ರೀತಿ ಹಿಂಗೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಅವಾಗ ಏನು ಮಾಡ್ತಾರೆ, ಅವರೆಲ್ಲರೂ ಕೂಡ ಬಂದು ನಿಮಗೆ ಸಹಾಯ ಮಾಡಿ ಸಹಕಾರವಾಗಿ ನಿಮ್ಮ ಕೆಲಸ ಆಗಲಿಕ್ಕೆ ಅದು ಒಂದು ಕಾರಣೀಭೂತವಾಗುತ್ತೆ. ಯಾಕಂತಂದು ಹೇಳಿದ್ರೆ ಸಂಘಟನೆಯಲ್ಲಿ ಶಕ್ತಿ ಇದೆ, ಬಲ ಇದೆ. ಆ ಬಲವನ್ನು ನಾವೇನು ಮಾಡಬೇಕಾಗಿದೆ, ಗುರ್ಸ್ಕೋಬೇಕಾಗಿದೆ, ನಾವು ಅದನ್ನು ಏನಪ್ಪ ಅಂದರೆ ಬಳಸ್ಕೊಳ್ಬೇಕಾಗಿದೆ. ಹಾಗಾಗಿನೇ ಇವತ್ತು ಯಾವುದೇ ರಾಜಕೀಯ ಶಕ್ತಿಗಳು ಮಾಡದೇ ಇರ್ತಕ್ಕಂಥ ಕೆಲಸವನ್ನು ಏನಪ್ಪ ಅಂತಂದು ಹೇಳಿದ್ರೆ ಸಂಘಟನೆಗಳಿಂದ ಇವತ್ತು ಆಗ್ತಾ ಇದೆ. ಹಿಂದೆ ಆದರೂ ಕೂಡ ಏನಪ್ಪ ಅಂತಂದು ಹೇಳಿದ್ರೆ ಸಂಘಟನೆ ಆಗದೇ ಇದ್ದಿದ್ರೆ ಏನಪ್ಪ ಅಂತಂದು ಹೇಳಿದ್ರೆ ಯಾವುದೇ ರೀತಿಯ ನಾವು ಸ್ವತಂತ್ರ ಕೂಡ ತಗೊಳಕ್ಕಾಗ್ತಾ ಇರಲಿಲ್ಲ. ಯಾಕಂತಂದು ಹೇಳಿದ್ರೆ ನಾವೆಲ್ಲ ಜನ ಸಂಘಟಿತರಾದಾಗ ಮಾತ್ರ ಅವಾಗ ಏನಾಯ್ತು ಅಂತಂದು ಹೇಳಿದ್ರೆ, ನಮ್ಮ ಮೇಲೆ ಇವ್ರು ಏನಪ್ಪ ಅಂತಂದು ಹೇಳಿದ್ರೆ ತಮ್ಮ ಶಕ್ತಿಯನ್ನು ಪ್ರಹಾರ ನಮ್ಮ ಮೇಲೆ ಮಾಡ್ತಾರೆ ಅನ್ನೋದು ಇದಾದಾಗ ಅವಾಗ ಏನಾಯ್ತು ಅಂತಂದು ಹೇಳಿದ್ರೆ ಇರ್ತಕ್ಕಂಥ ಬ್ರಿಟಿಷರು ಏನಪ್ಪ ಅಂದರೆ ಎದುರಿದ್ರು. ಹೌದಾ? ಇವತ್ತು ಯಾಕಂತಂದು ಹೇಳಿದ್ರೆ ಗಾಂಧೀಜಿಯವರು ನಮಗೆ ಸ್ವಾತಂತ್ರ್ಯ ಕೊಟ್ಟರು ಅಂತಂದು ಹೇಳಿದ್ರೆ ಎಷ್ಟು ಅವರು ಶ್ರಮ ಇದೆ. ಯಾಕಂತಂದ್ರೆ ಎಲ್ಲ ದೇಶಗಳಲ್ಲಿ ಏನಪ್ಪ ಅಂದ್ರೆ ಎಲ್ಲ ರಾಜ್ಯಗಳಿಗೆ ಸುತ್ತಾಡಿ ಎಲ್ಲ ಕಡೆಯಿಂದ ಸಂಘಟನೆಯನ್ನು ಮಾಡಿ ಎಲ್ಲ ಕಡೆಯಿಂದ ಜನರನ್ನು ಕ್ರೋಢೀಕರಿಸಿ, ಹೌದಾ, ಅದಕ್ಕಾಗಿಯೇ ನಾವು ಇವತ್ತೇನಪ್ಪ ಅಂದರೆ ಚಳುವಳಿಯಿಂದ ನಮಗೇನೆಂದರೆ ಯಾವುದೇ ರೀತಿ ನಮ್ಗೆ ಇವತ್ತು ಏನಾದರೂ ನಮ್ಮ ತಾಲೂಕು ಆಫೀಸ್ನಲ್ಲಿ ಏನೋ ಕೆಲಸ ಆಗಬೇಕಾಗಿದೆ, ಹೌದಾ, ಇಲ್ಲ ಅಂತಂದು ಹೇಳಿದ್ರೆ ಡಿ ಸಿ ಆಫೀಸ್ನಲ್ಲಿ ಕೆಲಸ ಆಗಬೇಕಾಗಿದೆ, ಇಲ್ಲ ಬೇರೆ ಕೆಲಸ ಆಗಬೇಕಾಗಿದೆ. ಅದಕ್ಕೆ ಏನಪ್ಪ ಅಂದ್ರೆ ನಾವೇನು ಮಾಡಬೇಕು, ಚಳುವಳಿ ಮಾಡಬೇಕು, ನಾವು ಸ್ಟ್ರೈಕ್ ಮಾಡ್ತೀವಿ, ಹೌದಾ, ಶಾಂತಿಯುತವಾಗಿರ್ತಕ್ಕಂಥ ಸ್ಟ್ರೈಕನ್ನು ಮಾಡ್ತೀವಿ. ಯಾಕೆ ಮಾಡ್ತೀವಿ, ಹೌದಾ, ನಮ್ಮ ಕೆಲಸಗಳಾಗಬೇಕಾಗಿದೆ, ನಮ್ಮ ಊರಿನ ಕೆಲಸ ಆಗಬೇಕಾಗಿದೆ, ಹೌದಾ, ನಮ್ಮ ಜನಗಳ ಕೆಲಸ ಆಗಬೇಕಾಗಿದೆ. ಹಾಗಾಗಿನೇ ಈ ಸಂಘಟನೆಯಿಂದ ಏನಪ್ಪ ಅಂದರೆ ಶಕ್ತಿ ಅನ್ನುವಂಥದ್ದು, ಇದನ್ನು ನಾವೇನಪ್ಪ ಅಂತಂದು ಹೇಳಿದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಇವತ್ತು ಹಿಂದಿನಿಂದಲೂ BJP ಬಂತು, ಕಾಂಗ್ರೆಸ್ ಬಂತು, ಯಾವುದೇ ಒಂದು ಸರ್ಕಾರ ಬಂದರೂ ಕೂಡ ಸ್ನೇಹಿತರೆ ಮತ್ತು ಕನ್ನಡದ ಕಲಿಗಳೇ, ಕನ್ನಡ ಸೇನೆ ಕರ್ನಾಟಕದ ತಾಲೂಕು ಘಟಕದ ನೂತನ ಅಧ್ಯಕ್ಷರನ್ನಾಗಿ ನಿವೃತ್ತ ಶಿಕ್ಷಕರಾದಂಥ ಟಿ. ಮಾರಪ್ಪ ಅವರನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಈಗಾಗಲೇ ಆಯ್ಕೆಯನ್ನು ಮಾಡಿದ್ದೀವಿ. ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಒಂದು ಇತಿಹಾಸ ಇರತಕ್ಕಂತಹ ಒಂದು
ರಾಜ್ಯ ಸಂಘಟನೆ ಕನ್ನಡ ಸೇನೆ ಕರ್ನಾಟಕ. ಈಗಾಗಲೇ ಪತ್ರಿಕಾ ಮಾಧ್ಯಮದವರಿಗೆ ಈಗಾಗಲೇ ನಾವು ಸುಮಾರು ವರ್ಷಗಳಿಂದ ಯಾವ್ಯಾವ ಕೆಲವೊಂದು ಹೋರಾಟಗಳಲ್ಲಿ ಅವರು ಕೂಡ ನಮ್ಮ ಜೊತೆ ಭಾಗಿಯಾಗಿ ಅನೇಕ ಹೋರಾಟಗಳ ಬಗ್ಗೆ ಈಗಾಗಲೇ ಸುದ್ದಿ ಕೂಡ ಆಗಿದೆ. ಅದರಿಂದ ಈ ಒಂದು ಸಂಘಟನೆಯನ್ನ ಮತ್ತೆ ಚುರುಕುಗೊಳಿಸಬೇಕು ಅಂತಂತೇಳಿ ಇವತ್ತು ಬಿ ಮಾರಪ್ಪ ಮಾಸ್ಟರ್ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ತಾಲೂಕಿನಾದ್ಯಂತ ನಾವು ಈ ಸಂಘಟನೆ ಗಟ್ಟಿಗೊಳಿಸಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಈ ಸಭೆಯನ್ನು ಕರೆದು ಈ ಸಭೆಯಲ್ಲಿ ಈ ಪೂರ್ವಭಾವಿ ಸಭೆಯಲ್ಲಿ ಇದನ್ನು ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ. ನಾಡು ನುಡಿ ಜಲ ಸಮಸ್ಯೆಗಳು ಬಂದಾಗ ಈ ಒಂದು ಸಂಘಟನೆ ನಾಡಿಗಾಗಿ ಕನ್ನಡಿಗರಿಗಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಯಾರೇ ಆಗಿರಲಿ, ಈ ರಾಜ್ಯದ ಇಂಚಿಂಚು ಜಾಗ ಕೂಡ ಪರಕೀಯರ ಪರ ರಾಜ್ಯದ ಯಾವುದೇ ಪ್ರಜೆಯಾಗಿರ್ಬೋದು. ಇವತ್ತು ನಾವು ಅಂಥ ಒಂದು ಸನ್ನಿವೇಶಗಳಲ್ಲಿ ನಾವು ಬಹಿರಂಗವಾಗಿ ಬೀದಿಗಿಳಿದು ಈ ರಾಜ್ಯವನ್ನು ರಕ್ಷಿಸ್ತಕ್ಕಂತಹ, ಗಡಿಯನ್ನು ರಕ್ಷಿಸ್ತಕ್ಕಂತಹ ಕೆಲಸಗಳನ್ನು ಮಾಡಿಕೊಂಡು, ನಾಡಿನ ತುಂಬ ರಾಜ್ಯೋತ್ಸವಗಳನ್ನು ಮಾಡಿಕೊಂಡು, ಕನ್ನಡ ನಾಡನ್ನು, ಈ ನೆಲವನ್ನು, ಜಲವನ್ನು ಪ್ರತಿಯೊಬ್ಬ ಕನ್ನಡಿಗರ ಮೆಚ್ಚತಕ್ಕಂತಹ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಸಂಘಟನೆ. ಇವತ್ತು ನಾವು ಸುಮಾರು ದಿವಸಗಳಿಂದ, ಸುಮಾರು ವರ್ಷಗಳಿಂದ ಈ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಒಂದು ಸಂಘಟನೆ ಮತ್ತೆ ನಾವು ಮರುಜೀವವನ್ನು ಕೊಟ್ಕೊಂಡು ಈ ಸಂಘಟನೆಯನ್ನು ಗಟ್ಟಿ ಮಾಡಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಸಭೆಯನ್ನು ಕರೆದಿರ್ತಕ್ಕಂಥ. ಈಗಾಗಲೇ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ KR ಕುಮಾರ್ ಅವರ ನೇತೃತ್ವದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ನಾವು ಒಂದು ಉನ್ನತವಾದಂಥ ಒಂದು ಹೋರಾಟವನ್ನು ಮಾಡಬೇಕು. ನಾಡು ನುಡಿ ಜಲಕ್ಕೋಸ್ಕರ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಕನ್ನಡವೇ ಕನ್ನಡ ಭಾಷೆಯ ಆಡಳಿತ ಭಾಷೆ ಆಗಿ ಇದನ್ನು ಉಳಿಬೇಕು. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಕನ್ನಡದ ಭಾಷೆಯ ಮೇಲೆ ಈ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮತ್ತು ಈ ರಾಜ್ಯದಲ್ಲಿ ಜೀವನ ಮಾಡ್ತಕ್ಕಂಥವ್ರು ಈ ಭಾಷೆ, ನೆಲ ಮತ್ತು ಈ ರಾಜ್ಯವನ್ನು ಪ್ರೀತಿಸಬೇಕು. ಅಂಥವ್ರಿಗೆ ಮಾತ್ರ ಇಲ್ಲಿ ಅವಕಾಶ. ಕನ್ನಡಿಗರಿಗೆ ಹೆಚ್ಚು ಕಾರ್ಖಾನೆಗಳಲ್ಲಿ ಉದ್ಯೋಗವನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಕೂಗನ್ನು ಕೂಡ ಈ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಈಗಾಗಲೇ ನಾವು ತೀರ್ಮಾನ ಮಾಡಿದ್ವಿ. ಅದರಿಂದ ವಿಜಯನಗರ ಜಿಲ್ಲೆಯಲ್ಲಿ ಮತ್ತೆ ಆ ಒಂದು ಜವಾಬ್ದಾರಿಯನ್ನ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ KR ಕುಮಾರಣ್ಣನವರು ಈ ಒಂದು ಸಂಘಟನೆಯನ್ನು ಮತ್ತೆ ಚುರುಕುಗೊಳಿಸೋದಕ್ಕೆ ಅವರು ಆದೇಶವನ್ನು ನೀಡಿದ ಮೇಲೆ ಸುಮಾರು ದಿನಗಳಿಂದ ಇದನ್ನೆಲ್ಲ ನಾವು ಚರ್ಚೆ ಮಾಡಿ ಈಗಾಗಲೇ ನಾವು ಈ ಸಂಘಟನೆಯನ್ನ ಚುರುಕುಗೊಳಿಸೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಪ್ರಾರಂಭ ಮಾಡಿದ್ವಿ. ಯಾವುದೇ ಕನ್ನಡ ಪರ ಹೋರಾಟಗಳಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಈ ರಾಜ್ಯವನ್ನ, ಈ ನಾಡನ್ನ, ಈ ಭಾಷೆಯನ್ನು ಉಳಿಸ್ತಕ್ಕಂಥ ಎಲ್ಲರ ಜವಾಬ್ದಾರಿ ಕೂಡ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊ